ಲೋಗೋ ಸ್ವಲ್ಪ ಡೌನ್ ಮಾಡಿ ಬ್ರದರ್ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ಕಂಟೆಂಟ್ ಬೇಸ್, ಯಾಕಂದರೆ ನಾನು ಧರಣಿನೂ ಮಂದಿ ನಂದು ಕೋಳಿ ಅಂಕದ್ದು ಕತೆ, ಇದು ಪೌರ ಕಾರ್ಮಿಕದ್ದು. ಇವಾಗ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಮಾಸ್ ಸಿನಿಮಾ ಮಾಡ್ತೀವಿ ಅಂದರೆ ಅದು 100 ಸಿನಿಮಾ ಬರ್ತಾ ಇದೆ, 100ರಲ್ಲಿ ನಮ್ಮದು ಒಂದಾಗುತ್ತೆ. ಸೊ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ OTTಗಳಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಇವತ್ತು ಜನ. ಸೊ ಒನ್ ಟಚ್ಚಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ತಾ ಇದೆ. ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವುದನ್ನು ಸ್ಪೆಷಲ್ ಆಗಿ ಹೇಳಿದ್ರೆ ತಾನೇ ನಮ್ಮ ಸಿನಿಮಾ ನೋಡ್ತಾರೆ, ಇಲ್ಲಾಂದರೆ ಯಾರು ನೋಡಲ್ಲ ನಮ್ಮ ಸಿನಿಮಾನ. ಸೊ ಅದಾಗಿ ನನಗೆ ಈ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು. ಕಂಟೆಂಟ್ ತುಂಬ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರು ಅಂದರೆ ಎಲ್ಲರೂ ಏನು ಅನ್ಕೊಂತಾರೆ, ಆಫ್ ಬೀಟ್ ಸಿನಿಮಾ ಅನ್ಕೊಂತಾರೆ. ಇಲ್ಲ ಕಮರ್ಷಿಯಲ್ ಆಗಿ ಒಂಚೂರು ಟಚ್ ಕೊಡ್ತಾ ಇದೀವಿ. ಕಮರ್ಷಿಯಲ್ ಆಗಿ ಟಚ್ ಕೊಟ್ಟು ಆ್ಯಸ್ ಯೂಶಲ್ ಏನು ಫೈಟ್ಸ್ ಇರಬೇಕು, ಸಾಂಗ್ ಇರಬೇಕು, ಎಲ್ಲ ಇರುತ್ತೆ. ಅದ್ರ ಬಿಟ್ವೀನು ಕಂಟೆಂಟ್ ಇಲ್ಲ ಮೇಡಮ್, ಅದಾಗಿಲ್ಲ ಈಗ. ಸೊ ನಾನು ದಿನಕರ್ ಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡ್ತೀನಿ, ಅನ್ಫಾರ್ಚುನೇಟ್ ಆಗಿಲ್ಲ. ಈಗ ನೀವು ಮುಂಚೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಏನು ಸಜೆಸ್ಟ್ ಮಾಡಿದ್ರು, ಏನು ಹೇಳಿದ್ರು, ಹೇಗೆ ಇಂಡಸ್ಟ್ರಿಗೆ ಬರ್ತೀನಿ ಅಂತ? ಅಲ್ಲ, ಪ್ರಿಪೇರ್ ಆಗಿ ಬನ್ನಿ ಅಂದರು. ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ, ಅವರು ಸಾಲ್ವ್ ಮಾಡಿದ್ದೆ, ಚಕ್ರವರ್ತಿಯಲ್ಲಿ ಮಾಡಿದ್ದೆ. ಸೊ ಪ್ರತಿಯೊಂದು ಹೇಳೋದೇನೆಂದರೆ, ನಿರ್ಮಾಪಕರು ಉಳಿಸಿ ಒಳ್ಳೆ ಸಿನಿಮಾ ಮಾಡಿ, ನಿರ್ದೇಶಕರು ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ. ಸೊ ಅಷ್ಟೇ, ಅದ್ರ ಮೇಲೆ ಏನು ಪಂಚುವಲ್ ಆಗಿರಿ ಅಂತಾರೆ. ಹೊರಗಡೆ ಇದ್ದರೆ ತುಂಬ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿ ಇಂಡಸ್ಟ್ರಿಲಿರೋರು ಇರ್ತಾ ಇಲ್ಲ, ನಿಮಗೂ ಬರುತ್ತೆ ಆ ಬೇಸರ? ಸರ್ ಇದೆ ಸರ್, 100% ಇದೆ. 100% ನಮಗೂ ಇದೆ. ಸೊ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನು ಹೋಗಿಸ್ಕೊಂಡಿದ್ದೆ ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮಗೆ. ಸೊ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ನೋಡೋಣ ಸರ್, ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ, ಅದು ಎಲ್ಲ ಒಂದು ಟೈಟ್ ಸಿಚುವೇಶನ್. ಸೊ ನಾವು ಹೋಗೋ ಆಪರ್ಚುನಿಟಿ ಸಿಕ್ಕಿಲ್ಲ. ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು, ಸಾಕಷ್ಟು ಪ್ರಮೋಷನ್ ಕೂಡ ನಡೀತದೆ. ಹೌದು ಇಲ್ಲ, 100% ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನು ಬೆಳೆಸಿದ್ದಾರೆ ಅಂದಾಗ ಇವಾಗ ಅವ್ರ ಸಿನಿಮಾಗಳಿಗೆ ನಾವೆಲ್ಲರೂ ನಿಂತ್ಕೊಂತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ, ಅವ್ರು ಸೆಲೆಬ್ರಿಟೀಸ್ ಇದ್ದಾರೆ, ನಮ್ಮದು ಒಂದು ಅಳಿಲ್ ಸೇವೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಷ್ಟೇ. ಸರ್, ನೀವು ಹತ್ರದಲ್ಲೇ ಇರೋದ್ರಿಂದ ಅವರು ಒಂದು ಮಾತು ಹೇಳಿರ್ತಾರಂದ್ರೆ ನಂಗೆ ಸ್ವಲ್ಪ ವಿಷಯ ಕೊಟ್ಬಿಡಿ ಅಂತ, ಈ ಸ್ಟೇಟ್ಮೆಂಟ್ ಎಲ್ಲ ಕೇಳಿದಾಗ ತುಂಬ ಬೇಜಾರಾಗಿತ್ತು ಮೇಡಮ್ ಅದು ಕೇಳಿ. ಯಾಕಂದರೆ ಇವತ್ತು ಏನು ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದು ನೋವೇನು ಅಂದ್ಬಿಟ್ಟಿದ್ದಾರೆ. ಬಟ್ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬೋದು ಸರ್. ಇದೆ ಅದೇ ನಾವು ಭಾವುಕರ ಆಗ್ತೀನಿ, ಅದು ಮಾತಾಡೋಕ್ಕೆ ಆಗಲ್ಲ ಅದೇ ಸರ್. ಸಂದರ್ಭದಲ್ಲಿ ಹೌದು ಅಲ್ಲ, ಪ್ರತಿ ಸತಿ ನಾನು ಯಾಕಂದರೆ ಪ್ರತಿ ಸತಿ ನಾವು ಸಿನಿಮಾ ಸ್ಟಾರ್ಟ್ ಆಗಬೇಕು, ಇಲ್ಲ ನನ್ನ ಮನೆಗೆ ಯಾವಾಗಲೂ ಹೋದ್ರೂ ಅವ್ರ ಹತ್ರ ಮಾತಾಡ್ತಾ ಇದ್ದು ಒಂದೇ ಸಿನಿಮಾ. ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇಲ್ಲ, ನಾವು ಕಮ್ಮಿ ಮಾತಾಡ್ತಾ ಇದ್ವಿ. ಸಿನಿಮಾ ಹಿಂಗಿದೆ, ಆಮೇಲೆ ಕ್ಯಾಮ್ರಾ ಬಗ್ಗೆ, ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು, ತುಂಬ ವಿಷಯ ಮಾತಾಡಿದ್ರು. ಸೊ ನಮ್ಗೆ ಹೇಳ್ಕೊಡೋರು ಹೆಂಗೆ ನಿಂತ್ಕೋಬೇಕು, ಏನು ಮಾಡಬೇಕು ಅಂತಿದ್ದೀವಿ ಇಂಡಸ್ಟ್ರಿಯಲ್ಲಿ, ಹೇಗೆ ನಡ್ಕೋಬೇಕು ಅಂತಿದ್ದಾರೆ. ಸೊ ಇವತ್ತು ಏನಿದ್ದೀವಿ ನಾವು ಅದು ಅವರು ಮಾರ್ಗದರ್ಶನ ಇದ್ದಾರೆ.